ಮಂಜುನಾಥ್ ಅವರ ಮೈಸೂರು ಮನೆ ಹಾಗೆ ಅವರ ಸಂಬಂಧಪಟ್ಟ ಹಾಗೆ ಇನ್ನಿತರ ಜಾಗದಲ್ಲೂ ಬಹುಶಃ ಇಡೀ ದಾಳಿ ಆಗಿರ್ಬೋದು. ಅವ್ರ ಮನೆ ಮೇಲಂತೂ ದಾಳಿ ಆಗಿದೆ. ಬೆಳಗ್ಗೆ ಏಕಕಾಲಕ್ಕೆ ಬೆಳಗಾವಿ ಸೇರಿ 6 ಕಡೆ ಇಡಿ ರೇಡ್ ಆಗಿದೆ. ಅದರಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಕಡೆ ಆಗಿದೆ, ಬಟ್ ಮೈಸೂರಿಗೆ ಸಂಬಂಧಪಟ್ಟಂಗೆ ಅವ್ರ ನಿವಾಸ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಯಾರು ಈ ಮಂಜುನಾಥ್? ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಪತಿ. ಮೈಸೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿನ ನಿವಾಸದಲ್ಲಿ ದಾಖಲೆಗಳ ಶೋಧ ನಡೀತಾ ಇದೆ. 5 ಇಡಿ ಅಧಿಕಾರಿಗಳು ಜೊತೆಗೆ 2 CRPF ಸಿಬ್ಬಂದಿ ಭದ್ರತೆಯನ್ನು ಒದಗಿಸಿದ್ದಾರೆ. ಮಂಜುನಾಥ್ ಅವರ ನಿವಾಸದಲ್ಲಿ ಹಾಗಾದ್ರೆ ಏನಾದರೂ ಪತ್ತೆ ಆಗಿದೆಯಾ? ಯಾವ ಗುಮಾನಿ ಮೇಲೆ ಅವ್ರ ಮೇಲೆ ದಾಳಿ ಆಗಿರೋದು? ಹೇಳಿ ಕೇಳಿ, ಇದೇನೋ ಸಣ್ಣ ಪುಟ್ಟ ದಾಳಿ ಅಲ್ಲ, ಇಡಿ ನಡೆಸಿರುವಂಥ ದಾಳಿ. ಇಡಿ ಇಂಥ ದಾಳಿ ನಡೆಸಿದೆ ಅಂತ ಅಂದರೆ ಸಹಜವಾಗಿ ಅವ್ರ ಒಂದಷ್ಟು ಮಾಹಿತಿ ಅವ್ರಿಗೆ ಏನಾದರೂ ಲಭ್ಯ ಆಗಿರ್ಬೋದು. ಏನಾದರೂ ಅಕ್ರಮ ಆಗಿದೆ ಅಥವಾ ಅಕ್ರಮವಾಗಿ ಮನಿ ಲಾಂಡ್ರಿಂಗು, ಹಣ ವರ್ಗಾವಣೆ ಈ ಥರದ್ದು ಏನಾದರೂ ಆಗಿರೋದೇನಾದರೂ ಅವರಿಗೆ ಗುಮಾನಿ ಇದೆಯೋ ಗೊತ್ತಿಲ್ಲ. ವೈ ಮಂಜುನಾಥ್ ಅವರ ಆಪ್ತ ಸ್ನೇಹಿತೆ ಯಮುನಾ ವಾಸವಿದ್ದಂಥ ಮನೆ ಮೇಲೆ ದಾಳಿಯಾಗಿರೋದು. ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆಗಾಗಿ ಯಮುನಾ ಅವರನ್ನ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮುಂದುವರಿಸಿದ್ದಾರೆ. ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಬೆಂಗಳೂರಿನಲ್ಲಿ ಅವರು ಏನೋ ಬಾರ್ಗಳನ್ನ ಹೊಂದಿದ್ರು ಅನ್ನುವಂಥದ್ದು ಗೊತ್ತಾಗಿದೆಯಂತೆ. ಮುಖ ಮುಚ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಅದೇನು 2ನೇ ನಿವಾಸ ಇನ್ನೊಂದು ಕಡೆ ಏನು ರೈಡ್ ಆಗಿದೆಯಲ್ಲ, ಅದು ಕೂಡ ಮಂಜುನಾಥ್ ಅವರಿಗೆ ಸೇರಿದಂಥ ನಿವಾಸ ಅಂತಾನೆ ಹೇಳಲಾಗ್ತಾ ಇದೆ. ಅಬಕಾರಿ ಇನ್ಸ್ಪೆಕ್ಟರ್ ಅಂತೆ ಯಮುನಾ ಅವರು. ಅವರ ತಾಯಿ ಜೊತೆಗೆ ವಾಸ ಇದ್ದಾರೆ. ತಾಯಿ ಸುಲೋಚನಾ ಜೊತೆಗೆ ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾ ವಾಸ ಇದ್ದಾರೆ. ವೈ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟ ಹಾಗಿನ ನಿವಾಸದಲ್ಲಿ ಯಮುನಾ ಯಾಕಿದ್ರು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಅವರ ಸ್ನೇಹಿತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಓಕೆ, ಅದಾದ ನಂತರದಲ್ಲಿ ಮಂಜುನಾಥ್ ಅವರ ನಿವಾಸದಲ್ಲಿ ನೋಡಿದ್ರೆ ಕೆಲ ಬಾರ್ ಲೈಸೆನ್ಸ್ ಪತ್ತೆ ಆಗಿದೆಯಂತೆ. ಇವ್ರ ಮನೇಲಿ ಯಾಕೆ ಬಂತು? ಏನಾದ್ರು ಬೇನಾಮಿ ಹೆಸರಲ್ಲಿ ಬಾರ್ ಲೈಸೆನ್ಸನ್ನು ಹೊಂದಿದ್ರಾ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ಇದು ಸಹಜನೇ, ರಾಜಕಾರಣಿಗಳು ಆಮೇಲೆ ಅಧಿಕಾರಿಗಳು, ಪ್ರಮುಖವಾಗಿ ಗೌರ್ಮೆಂಟ್ ಅಫಿಷಿಯಲ್ಸು, ಇವ್ರುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬೇನಾಮಿಲೇ ಮಾಡ್ಕೊಳ್ಳೋದು. ಇಲ್ಲೂ ಏನೇನಾಗಿದೆಯೋ ಗೊತ್ತಿಲ್ಲ. ಹೇಳಿ ಕೇಳಿ ಯಮುನಾ ಅಬಕಾರಿ ಇನ್ಸ್ಪೆಕ್ಟರು ಅವ್ರು ಯಾಕೆ ಇವ್ರ ನಿವಾಸದಲ್ಲಿದ್ದರು, ಅವ್ರಿಗೆ ಏನು ಸಂಬಂಧ? ಈ ಥರದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇರುವಂಥ ಸಂದರ್ಭ ಇದು. ಸಹದೇವ್ ಮನೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಹದೇವ್, ಈಗ ರೈಡ್ ಆಗಿರುವಂಥದ್ದು ಎಲ್ಲೆಲ್ಲಿ ಏನೇನು ಅನ್ನುವಂಥದ್ದು ಇನ್ನೇನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ? ಈ ಯಮುನಾ ಮತ್ತೆ ಮಂಜುನಾಥ್ ಇವ್ರದೆಲ್ಲ ಏನು ಸಂಬಂಧ? ಮಂಜುನಾಥ್ ಅವ್ರದ್ದು ಏನು ವ್ಯವಹಾರ ಇತ್ತು? ಇದಕ್ಕೆಲ್ಲ ಏನಾದರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ? ಮಾಲ್ತೇಶ್, ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಏನು ದಾಳಿ ಆಗುತ್ತೆ, ದಾಳಿ ಆದಂಥ ಸಂದರ್ಭದಲ್ಲಿ ಕೇವಲ ಈವರೆಗೂ ನಾವು ಅಧಿಕಾರಿಗಳು ಮತ್ತು ಅವರಿಗೆ ಕನೆಕ್ಟ್ ಇರುವಂಥ ಅಧಿಕಾರಿಗಳ ಮೇಲೆ ದಾಳಿ ಆಗಿರುವಂಥದ್ದನ್ನು ನೋಡಿದ್ದೇವೆ. ಆದರೆ ಈ ಒಂದು ಪ್ರಕರಣ ಏನಿದೆ, ಇಲ್ಲಿ ಸ್ನೇಹಿತರ ಮನೆ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಮೈಸೂರಿನಲ್ಲಿ ಏನೀಗ ಯಮುನಾ ಅನ್ನುವರ ಮನೆ ಮೇಲೆ ದಾಳಿ ಆಗಿದೆ. ಇವರು ಮೈಸೂರಿನಲ್ಲೇ ಮಂಜುನಾಥ್ ಅವರು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪರಿಚಯ ಆಗಿರ್ತಾರೆ. ಅಲ್ಲಿಂದ ಇಬ್ಬರು ಕೂಡ ಸ್ನೇಹಿತರಾಗ್ತಾರೆ ಅನ್ನುವಂಥದ್ದು. ಮತ್ತು ಈಗೇನು ಬೆಳಗಾವಿಯಲ್ಲಿ ಏನು ದಾಳಿ ಆಗಿದೆ, ಈ ದಾಳಿಗೆ ಈಗಷ್ಟೇ ನಾನೀಗ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಇವರು ಜ್ಯುವೆಲರಿಯನ್ನು ಮಾಪ್ ಮಾಡುವಂಥವ್ರು, ಅಂದರೆ ಅಕ್ಕಸಾಲಿಗರನ್ನ ಕರೆಸಿದ್ದಾರೆ. ಎಷ್ಟರ ಮಟ್ಟಿಗೆ ಇಲ್ಲಿ ಈಗಷ್ಟೇ ಸದ್ಯದ ಮಾಹಿತಿ ಪ್ರಕಾರ ಚಿನ್ನಾಭರಣ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಆ ಚಿನ್ನಾಭರಣ ಸಿಕ್ಕಿರುವಂಥ ಕಾರಣಕ್ಕಾಗಿ ಹೊರಗಿನಿಂದ ಈಗ ಚಿನ್ನಾಭರಣ ಲೆಕ್ಕಾಚಾರ ಮಾಡೋಕ್ಕೆ ಸ್ಥಳೀಯ ಚಿನ್ನದ ಅಂಗಡಿಯವರನ್ನ ಕರೆಸಿಕೊಂಡಿರುವಂಥದ್ದು ಮತ್ತು ಇಲಾಖೆಯವರು ಕೂಡ ಅವ್ರ ಜೊತೆಗೆ ಇರುವಂಥದ್ದು. ಸದ್ಯ ಈಗ ಒಂದು ಕಡೆ ಬಾರ್ ಲೈಸೆನ್ಸ್ಗಳು, ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇತ್ತು. ಈಗಷ್ಟೇ ಬೆಳಗಾವಿಯ TV ಸೆಂಟರ್ನಲ್ಲಿ ಅವರ ಬಾಡಿಗೆ ನಿವಾಸ ಏನಿದೆ ಅಲ್ಲಿ ಚಿನ್ನಾಭರಣ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಸದ್ಯದ ಮಾಹಿತಿ ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಚಿನ್ನಾಭರಣ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕೋಕ್ಕೆ ಆ ತೂಕದ ಜೊತೆಗೆ ಅವರು ಕೂಡ ಬಂದು ಈಗಷ್ಟೇ ಒಳಗೆ ಹೋಗಿರುವಂಥದ್ದು. ಸದ್ಯ ಈಗ ಬೆಳಗಾವಿ ಸೇರಿದಂತೆ ಒಟ್ಟು 10 ಕಡೆಗಳಲ್ಲಿ ರಾಜ್ಯಾದ್ಯಂತ ದಾಳಿಯಾಗಿದೆ. ಈ ದಾಳಿಯಲ್ಲಿ ತುಮಕೂರು ಅಬಕಾರಿ SP ಸತೀಶ್, ಅದರ ಜೊತೆಗೆ ಬೆಳಗಾವಿಯ ಚಿಕ್ಕೋಡಿ DYSP ವಿಶ್ವನಾಥ್ ಮನೆ, ಅದರ ಜೊತೆಗೆ ಬೆಳಗಾವಿಯಲ್ಲಿ ಓರ್ವ ಅಬಕಾರಿ ಇನ್ಸ್ಪೆಕ್ಟರ್, ಅದರ ಜೊತೆಗೆ PSI ಮನೆ ಮೇಲೆ ಕೂಡ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು.
ಒಟ್ಟು 10 ಕಡೆಗಳಲ್ಲಿ ಇವರ ಜೊತೆಗೆ ಜೊತೆಗೆ ಕೆಲಸ ಮಾಡಿದಂಥ ಅಧಿಕಾರಿಗಳು, ಅದರ ಜೊತೆಗೆ ಹೊರ ಜಿಲ್ಲೆಯಲ್ಲಿ ಇದ್ದುಕೊಂಡು ಇವರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಂಥ ಅಧಿಕಾರಿಗಳು, ವ್ಯವಹಾರದಲ್ಲಿ ಭಾಗಿಯಾದಂಥ ಅಧಿಕಾರಿಗಳನ್ನು ಗುರುತು ಮಾಡಿಕೊಂಡೇ ಇವತ್ತು ದಾಳಿಯನ್ನು ನಡೆಸಿರುವಂಥದ್ದು. ದಾಳಿಯಲ್ಲಿ ಅಧಿಕಾರಿಗಳ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ಚಿನ್ನಾಭರಣ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಕ್ರಮೇಣ ಈಗ ಏನು ದಾಖಲೆಗಳ ಪರಿಶೀಲನೆ ಜೊತೆಗೆ ಮನೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಚಿನ್ನಾಭರಣ ಕೂಡ ಸಿಕ್ಕಿರುವಂಥದ್ದು, ಆಸ್ತಿ ಪತ್ರಗಳು ಕೂಡ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಇಡಿ ಅಧಿಕಾರಿಗಳು ತಲಾಶೆನ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಬೆಂಗಳೂರಿನ ಮನೆಯಲ್ಲೂ ಕೂಡ ಏನು ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಇವರಿಗೆ ಸೇರಿದಂಥ ಆಸ್ತಿ ಪತ್ರಗಳು, ಅದ್ರ ಜೊತೆಗೆ ಹಣ ಕೂಡ ಸಿಕ್ಕಿದೆ ಅನ್ನುವಂಥದ್ದು. ಸದ್ಯದ ಸ್ಥಿತಿಗತಿಯನ್ನು ನೋಡೋದಾದ್ರೆ ಬೆಳಗಾವಿಯಲ್ಲಿ 2015ರಿಂದಲೂ ಕೂಡ ಇವರು ಕರ್ತವ್ಯವನ್ನ ನಿರ್ವಹಿಸಿರುವಂಥದ್ದು. ಸೊ ಇಲ್ಲಿಗೆ ಬಂದ ಮೇಲೆ ಸಾಕಷ್ಟು ಆರೋಪಗಳು ಇದ್ರೂ ಕೂಡ ಇಲ್ಲಿವರೆಗೂ ಎಲ್ಲೂ ಕೂಡ ಅದು ಕಂಡು ಬಂದಿರಲಿಲ್ಲ. ಆದರೆ ಅಕ್ರಮ ಹಣ ವರ್ಗಾವಣೆ, ವಿದೇಶಕ್ಕೆ ವರ್ಗಾವಣೆ ಅನ್ನುವಂಥದ್ದು ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆ ಆಧಾರದ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿ ವೇಳೆ ಕೂಡ ಕೆಲವೊಂದಿಷ್ಟು ಪೂರಕ ದಾಖಲೆಗಳು ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿರುವಂಥದ್ದು. ಇವರ ಹೆಸರು ಹೊರತುಪಡಿಸಿ ಕೂಡ ಇವರ ಆಪ್ತರ ಹೆಸರಿನಲ್ಲೂ ಕೂಡ ಬಾರ್ಗಳನ್ನು ಮಾಡಿದ್ರು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇದ್ದಾವೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ಸದ್ಯದ ಮಾಹಿತಿ ಪ್ರಕಾರ ಸುಮಾರು 500ಕ್ಕೂ ಹೆಚ್ಚಿನ ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸಾದೇವ್. ಬಹುಶಃ ಇದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಬಹಳ ದೊಡ್ಡ ಗೋಲ್ಮಾಲು ಅಥವಾ ಇವರ ಭ್ರಷ್ಟಾಚಾರ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರೈಡ್ ಇರ್ಬೋದು. ಇದು ಸತೀಶ್ ಜಾರಕಿಹೊಳಿ ಅವ್ರ ಸುತ್ತ ಏನಾದ್ರು ಸುತ್ತುತ್ತಾ ಇದೆಯಾ ಅನ್ನುವಂಥ ಒಂದು ಗುಮಾನಿ ಯಾಕೆ ಅಂತ ಅಂದ್ರೆ ಮಂಜುನಾಥ್ ಸಂಬಂಧಪಟ್ಟ ಹಾಗೆ ಆಗಿರುವಂತ ರೈಡ್. ಅಬಕಾರಿ DC ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಜೈಲಿನಿಂದ ರಿಲೀಸ್ ಆಗಿ ಮೆರವಣಿಗೆ ಮಾಡಿಸ್ಕೊಂಡು ಹೊರಗೆ ಬಂದಿದ್ದಂಥ ಅಧಿಕಾರಿ ಅಂತೆ ಆತ. ಅಂದರೆ ಮೈಸೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಈ ಮಂಜುನಾಥ್ ಅನ್ನೋರು ಬಿದ್ದಿದ್ರು. ಅಬಕಾರಿ DC ಆಗಿದ್ರಂತೆ ಅವರು. ಈ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಒಂದು ಬಾರಿ. ಜೈಲಿನಿಂದ ರಿಲೀಸ್ ಆದಂಥ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿಸ್ಕೊಂಡಿದ್ರಂತೆ ಈ ಅಧಿಕಾರಿ. ತನ್ನ ಅಭಿಮಾನಿಗಳಿಂದ ಮೆರವಣಿಗೆ ಮಾಡಿಸ್ಕೊಂಡಿದ್ರಂತೆ. ಹೆಗಲು ಮೇಲೆ ಹೊತ್ತು 2 ಕಿಲೋಮೀಟರ್ ಮೆರವಣಿಗೆ ಮಾಡಿಸ್ಕೊಂಡ್ಬಂದಿದ್ರಂತೆ. ರಾಜ್ಯಾದ್ಯಂತ ಬಹಳ ಸುದ್ದಿಯಾಗಿದ್ದಂಥ ಅಧಿಕಾರಿಯ ಮೆರವಣಿಗೆ ಇದು. 15 ದಿನ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ವೈ ಮಂಜುನಾಥ್ ಇದ್ರಂತೆ. 2009ರಿಂದ 2014ರವರೆಗೆ ಮೈಸೂರು ಅಬಕಾರಿ DC ಆಗಿದ್ರು. ಆಗ ಲೋಕಾಯುಕ್ತ ಬಲೆಗೆ ಬಿದ್ದು ಜೈಲ್ ಸೇರಿದ್ರಂತೆ ಮಂಜುನಾಥ್. ಈಗೇನೋ ಪತ್ತೆ ಆಗುತ್ತೋ ಇದೆಲ್ಲ ನೆಕ್ಸ್ಟು. ನಾಚಿಕೆ ಮಾನ ಮರ್ಯಾದೆ ಇರುವಂಥ ಅಧಿಕಾರಿ ಯಾರಾದರೂ ಹಿಂಗೆ ಜೈಲಿಗೆ ಹೋದಂಥ ನಂತರದಲ್ಲಿ ಹೊರಗೆ ಬರ್ತಾ ಮೆರವಣಿಗೆ ಮಾಡಿಸ್ಕೊಂಡು ಬರ್ತಾನೆ ಅಂತ ಅಂದರೆ ಎಂಥ ವ್ಯವಸ್ಥೆಯಲ್ಲಿ ಇದೀವಿ ಅನ್ನುವಂಥದ್ದು ವಿಚಾರ. ಈಗ ಗೊತ್ತಿಲ್ಲ, ಈಗೇನು ಬ್ರಹ್ಮಾಂಡ ಭ್ರಷ್ಟಾಚಾರನೂ ಗೊತ್ತಿಲ್ಲ. ಬಟ್ ಹೋದಂಥದ್ದು ಭ್ರಷ್ಟಾಚಾರದ ಆರೋಪದ ಮೇಲೆ ಬರ್ತಾ ಮೆರವಣಿಗೆ ಮಾಡಿಸ್ಕೊಂಡ್ ಬಂದಿದ್ದ ಅಂತ ಅಂದರೆ ಏನು ಅಧಿಕಾರಿ ಇರ್ಬೋದು ಲೆಕ್ಕ. ಮಗನ ಮನೆ ಮೇಲೆ ಇಡೀ ದಾಳಿಗೆ ತಂದೆ ದೇವೇಂದ್ರಪ್ಪ ಕಿಡಿಕಾರಿದ್ದಾರೆ. ಇನ್ನು ಬಳ್ಳಾರಿ ಲೋಕಸಭೆಗೆ ಸಂಬಂಧಪಟ್ಟ ಹಾಗಿನ ಮಾಜಿ ಸದಸ್ಯ. ಸೊ ನನ್ನ ಮಗ ಹಾಗೆ ನನ್ನ ಮನೆ ಮೇಲೆ ಯಾಕೆ ಇಡೀ ದಾಳಿ ಆಗಿದೆ, ಇದ್ರ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕು ಅಂತ ವೈ ಮಂಜುನಾಥ್ ಅವರ ತಂದೆ ಮಾಜಿ ಸಂಸದ ದೇವೇಂದ್ರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ 5 ವರ್ಷ ಕೆಲಸ ಮಾಡೇನಿ, ಮೋದಿ ಸಾಹೇಬ್ರ ಹತ್ರ 5 ವರ್ಷ ಮಾಡೇನಿ. ಒಬ್ಬ ಗನ್ ಮ್ಯಾನ್ ನನ್ನ ಹತ್ರ ಇತ್ತಲ್ಲ. ಇವತ್ತು ನಮ್ಮ ಮನೆ ಮುಂದೆ ಗನ್ ಮ್ಯಾನ್ ಬಂದ. ಇದ್ರಾಗ ಏನೈತಿ, ಇದ್ರ ಹಕ್ಕಿಕತ್ತು ನೋಡ. ಅದನ್ನೇ ಮಾತಾಡ್ಬಿಟ್ಟಿದ್ದೆ ಬಂದು. ಈಗ ಮಾತಾಡಿದ್ನಲ್ಲ ಅಲ್ಲ ಹೊರಗೆ ಬಂದ ಅವರ ನಿಬಂಧನೆಗೂ ನಾವು ಒಟ್ಟಿಗೆ ಸ್ವಾಗತಿಸ್ಬೇಕಲ್ಲ. ಅದು ಇಡಿ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಸಾಮ್ಯತೆ ಪಡೆದಂಥ ಅದೊಂದು ಸಂಸ್ಥೆ. ಯಾಕೆ ಮಾಡಿದ್ರು ಅನ್ನೋದು ಅದು ಬೆಳಕು ಚೆಲ್ಲಬೇಕಿಲ್ಲ. ಏನು ರಾಜಕೀಯ ಉದ್ದೇಶ ಅಥವಾ ಏನಿದು ಅಂತ ನೋಡೋಣ, ಕಾದು ನೋಡೋದು. ನಾನು BJPಯಿಂದ ಸಂಶೋಧನಾಗಿ ಹೋಗಿದ್ದು. ನಾನು ಡೆಲ್ಲಿ ಏನು ಮೋದಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ರೈಡ್ ಆಗಬಾರ್ದು ಅಂತ ಏನೋ ರೂಲ್ಸ್ ಉಂಟಾ ಗೊತ್ತಿಲ್ಲ ಈಗ ಯಾವ ಕಾರಣಕ್ಕಾಗಿ. ಬಟ್ ಅದೊಂದೊಂದು ಕಾರಣ ಅಲ್ವಲ್ಲ. ನಾನು BJP ಜೊತೆಗಿದ್ದೆ, ಮೋದಿ ಅವ್ರ ಜೊತೆಗಿದ್ದೆ, ನನ್ನ ಮೇಲೆ ರೈಡ್ ಆಗ್ಬಿಡ್ತಲ್ಲ. ನೋ, ದಟ್ ಇಸ್ ನಾಟ್ ದ ರೀಸನ್. ಈಗ ಏನಿದೆ ಅದು ಕ್ಲಾರಿಫಿಕೇಶನ್ ನಂತರ ಕೊಡಿ. ಅದು ಹೇಳ್ತಾರಲ್ಲ, ಈ ವಾಷಿಂಗ್ ಮಿಷಿನ್ಗೆ ಆಗ್ತಂಗೆ ಅಂತ ಹೇಳ್ಕೊಂಡು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಿದ್ದಂಗೆ ಅವ್ರ ವಿರುದ್ಧ ಇರುವಂಥ ಆರೋಪ ಎಲ್ಲ ಹೋಗ್ಬಿಟ್ಟು ಕ್ಲಿಯರ್ ಆಗಿಬಿಡ್ತಾರೆ ಅಂತ ಆ ಥರ ನಡೀತಿದೆಯಲ್ಲ ದೇಶದಲ್ಲಿ ಅನ್ನೋಂಥದ್ದು ಆರೋಪ ಇದೆಯಲ್ಲ, ಅದಕ್ಕೆ ಇವರು ಸ್ಪಷ್ಟನೆ ಕೊಡ್ತಿರೋದ ಜಸ್ಟಿಫಿಕೇಶನ್. ನಾನು ಕ್ಲೀನ್ ಆಗಿದ್ದೀನಿ ಅಂತ ಹೇಳ್ಕೊಂಡು ತನಿಖೆ ಆಗಲಿ ಅದು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವ ಕಾರಣಕ್ಕೆ ಇಡೀ ದಾಳಿ ಆಗಿದೆ ನನಗೆ ಗೊತ್ತಿಲ್ಲ, ಎಷ್ಟು ಕಡೆ ದಾಳಿ ಆಗಿದೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಗಿರ್ಬೋದು, ಅದೇ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕು, ಅದು ನಾವೇನು ಹೇಳ್ಬೇಕು ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ.
ಅದು ಹೊರಗೆ ಬಂದ್ಮೇಲೆ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರಂತ. ಅದು ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ. ಸ್ಪಷ್ಟವಾಗಿ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೇನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಜಾರಕಿಹೊಳಿ ಕುಟುಂಬದ ಈ ಕಡೆ ಇರ್ಬೋದು, ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕಾಗಲ್ಲ ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ, ದಾಖಲೆ ಏನು ಅವ್ರು ಕೊಡಬೇಕು. ಬಂದ್ಮೇಲೆ ನಾಳೆ ಮಟ್ಟ ವೇಟ್ ಮಾಡೋಣ, ಏನಂತ ಅರ್ಜೆಂಟ್ ಏನಿಲ್ಲ. ಹೌದೌದು, 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿ ವಿಯಲ್ಲಿ ಬರ್ತಾ ಇದೆ, ನಾವು ನೋಡಿದ್ವಿ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವ್ರದ್ದು ವೆರಿ ಮೆಚೂರ್ಡ್ ರಿಯಾಕ್ಷನ್. ಇದೊಂದು ರುಟೀನ್ ಆಗಿ ಆಗಿರ್ಬೋದು ಅನ್ನೋಂಥ ರೈಡ್ ಆಗಿರ್ಬೋದು. ನೋಡೋಣ ಮುಂದೆ ಏನು ಅನ್ನುವಂಥದ್ದನ್ನು. ಅವ್ರು ಈಗಲೇ ಅವರು ಇದಕ್ಕೆ ಮತ್ತೊಂದು ತಳಕು ಹಾಕುವಂಥದ್ದು ಯಾವ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರಂತೂ ಮಾಡ್ತಿಲ್ಲ. ಅವ್ರ ಸ್ಟೇಟ್ಮೆಂಟಲ್ಲಿ ಅವ್ರು ವೆರಿ ಕ್ಲಿಯರ್. ಬಟ್ ಪ್ರಿಯಾಂಕ್ ಖರ್ಗೆ ಏನು ಹೇಳ್ತಾ ಇದ್ದಾರೆ, ಇವತ್ತಲ್ಲ ನಾಳೆ ನಮ್ಮ ಮೇಲೂ ಇಡಿ IT ದಾಳಿ ಆಗ್ಬೋದು, ನಮ್ಮನ್ನು ಎಷ್ಟು ದಿನ ಬಿಡ್ತಾರೋ ಗೊತ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಸಾವಿರಾರು ದಾಳಿಗಳು ಆಗಿದೆ, ಅವು ರಾಜಕೀಯ ಪ್ರೇರಿತ ದಾಳಿ, ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ಹಾಗೆ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ ಮೊನ್ನೆ MP ಅವರು, ಸಿಟ್ಟಿಂಗ್ MP ಹೇಳ್ತಾರೆ. ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ. IT ಇಡಿ ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು, ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು, ನಮ್ಮವ್ರು ಯಾರು ಹೇಳ್ತಾ ಇಲ್ಲಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ.